ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಒಂದು ಟಿಗೆ ಸಂಬಂಧಿಸಿದಂತೆ ಇದೊಂದು ಎರಡನೇ ವಿಡಿಯೋ. ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ. ಅತಿ ಹೆಚ್ಚು ಬಾರಿ ಕೇಳಿರುವಂಥ ಅತಿ ಪ್ರಮುಖವಾದ ಕ್ವಶನ್ಸ್ ಆನ್ಸರ್ಸ್ ಸೀರೀಸು. ಅದರಂತೆ 4 ಆಪ್ಷನ್ಸ್ಗಳ ಕಂಪ್ಲೀಟ್ ಆಗಿರುವಂಥ ವಿವರಣೆ. ಈಗ ಎರಡನೇ ಒಂದು ವಿಡಿಯೋನ ಮೊದಲನೇ ಕ್ವಶನ್ ನೋಡಿ. ಭಾರತದ ಪುನರುಜ್ಜೀವನದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಇದು ನೋಡಿರಿ, 2022ರಲ್ಲಿ ಕೇಳಿದ್ದಾನೆ, 21ರಲ್ಲಿ, 20ರಲ್ಲಿ, 19ರಲ್ಲಿ, 17ರಲ್ಲಿ, 2015ರಲ್ಲಿ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಕ್ವಶನನ್ನು ಕೇಳಿದ್ದಾನೆ. ಇಲ್ಲಿ ಆನ್ಸರ್ ನೋಡಿ, ನಿಮ್ಗೆ ಗೊತ್ತಿರುವಂಥದ್ದು ಇಲ್ಲಿ ಆಪ್ಷನ್ ನಂಬರ್ 1 ರಾಜಾರಾಮ್ ಮೋಹನ್ ರಾಯ್. ಆನ್ಸರ್ ಏನು? ರಾಜಾರಾಮ್ ಮೋಹನ್ ರಾಯ್ ಅವರು. ಸೊ ಇವರು ಯಾವಾಗ ಇದನ್ನು ಸ್ಥಾಪನೆ ಮಾಡ್ತಾರೆ ಅಂತಂದರೆ 1828ರಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾರ ಜೊತೆ ಅಂತಂದರೆ ದ್ವಾರಕಾನಾಥ ಟ್ಯಾಗೋರ್ ಅವರೊಂದಿಗೆ. ಟ್ಯಾಗೋರ್ ಅವರೊಂದಿಗೆ ಸೇರಿ ಈ ಒಂದು ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಫ್ರೆಂಡ್ಸ್. ಇವರು ಪುನರುಜ್ಜೀವ ಪಿತಾಮಹ ಯಾರು? ರಾಜಾರಾಮ್ ಮೋಹನ್ ರಾಯ್ ಅವರು. ಇವರು ಏನು ಸ್ಥಾಪನೆ ಮಾಡ್ತಾರೆ ಅಂದರೆ 1828ರಲ್ಲಿ ದ್ವಾರಕಾನಾಥ ಟ್ಯಾಗೋರ್ ಅವರೊಂದಿಗೆ ಬ್ರಹ್ಮ ಸಮಾಜವನ್ನು ಏನು ಮಾಡ್ತಾರೆ? ಸ್ಥಾಪನೆಯನ್ನು ಮಾಡ್ತಾರೆ. ಸೊ ಅದರ ಜೊತೆಗೆ ನೋಡಿರಿ, ಇವ್ರಿಗೆ ಹೆಸರು ಇನ್ನೊಂದು ಏನಪ್ಪ ಬಿರುದಂತಂದರೆ ಭಾರತೀಯ ನವೋದಯದ ಧ್ರುವತಾರೆ. ಭಾರತೀಯ ನವೋದಯದ ಧ್ರುವತಾರೆ ಅಂತ ಇವರನ್ನು ಕರೀತಾರೆ. ಅದಲ್ಲದೆ ಇವರು ಬಂಗಾಳಿ ಭಾಷೆಯಲ್ಲಿ ಸಂವಾದ ಕೌಮುದಿ ಅಂಥೇಳಿ ರಚನೆಯನ್ನು ಮಾಡ್ತಾರೆ. ಆಮೇಲೆ ಇದನ್ನೇನಂತಾರೆ ಬ್ರಹ್ಮ ಸಮಾಜದ ಬೈಬಲ್. ಇದು ಯಾವುದು? ಸಂವಾದ ಕೌಮುದಿ. ರಾಜಾರಾಮ್ ಮೋಹನ್ ರಾಯ್ ಅವರು ಬರೆದಿರುವಂಥದ್ದು. ಇನ್ನು ನೋಡಿ, ಸ್ವಾಮಿ ದಯಾನಂದ ಸರಸ್ವತಿಯವ್ರ ಬಗ್ಗೆ ನೋಡೋಣ. ಇವರು ಆರ್ಯ ಸಮಾಜದ ಸ್ಥಾಪಕರು. 1875ರಲ್ಲಿ ಸ್ಥಾಪನೆ ಮಾಡ್ತಾರೆ. ಅದರ ಜೊತೆಗೆ ಸತ್ಯಾರ್ಥ ಪ್ರಕಾಶ ಅಂತ ಬರೀತಾರೆ. ಸೊ ಈ ಒಂದು ಸತ್ಯಾರ್ಥ ಪ್ರಕಾಶ ಅದು ಆರ್ಯ ಸಮಾಜದ ಬೈಬಲ್ ಅಂತ ಕರೀತಾರೆ. ಆಮೇಲೆ ಇವರ ಘೋಷಣೆಗಳು ಯಾವತ್ತಂದರೆ ವೇದಗಳಿಗೆ ಹಿಂತಿರುಗಿ, ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ಭಾರತೀಯರಿಗಾಗಿ ಭಾರತ. ಆಮೇಲೆ ಇವರು ಶುದ್ಧಿ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಈ ಒಂದು ಶುದ್ಧಿ ಚಳುವಳಿಯ ಉದ್ದೇಶ ಏನಪ್ಪಾಗಿತ್ತಂದರೆ ಮತಾಂತಗೊಂಡಂತಹ ಹಿಂದೂಗಳನ್ನು ಮತ್ತೆ ಹಿಂದೂ ಧರ್ಮಕ್ಕೆ ತರುವುದು ಶುದ್ಧಿ ಚಳುವಳಿಯ ಒಂದು ವಿಷಯವಾಗಿತ್ತು. ನೆಕ್ಸ್ಟ್ ನೋಡಿ, ಜ್ಯೋತಿಬಾ ಫುಲೆ ಅವರು. ಇವರು 1873ರಲ್ಲಿ ಸೆಪ್ಟೆಂಬರ್ 24ರಂದು ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಇವರು ಮಹಿಳಾ ಶಿಕ್ಷಣವನ್ನು ಪ್ರೋತ್ಸಾಹ ಮಾಡ್ತಾರೆ. 1868ರಲ್ಲಿ ಹೆಣ್ಣು ಮಕ್ಕಳಿಗಾಗಿ ಮೊದಲ ಶಾಲೆಯನ್ನು ತೆಗಿತಾರೆ. ಇವರ ಪತ್ನಿ ಸಾವಿತ್ರಿಬಾಯಿ ಫುಲೆ ಅವರು. ಇವರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಹೋರಾಟ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ. ಆಮೇಲೆ ಜ್ಯೋತಿಬಾ ಫುಲೆ ಅವರಿಗೆ ಮಹಾತ್ಮ ಅಂತಲೂ ಕೂಡ ಕರೀತಾ ಇದ್ದರು. ಓಕೆ, ಇನ್ನು ನೆಕ್ಸ್ಟ್ ನೋಡೋಣ. ಸ್ವಾಮಿ ವಿವೇಕಾನಂದರು. ಸೊ ಇವರು ಜನವರಿ 12, 1863ರಲ್ಲಿ ಕಲ್ಕತ್ತಾದಲ್ಲಿ ಜನನವನ್ನು ಹೊಂದ್ತಾರೆ. ಸೊ ಇವರ ಗುರುಗಳ ಹೆಸರು ರಾಮಕೃಷ್ಣ ಪರಮಹಂಸರು. ಆಮೇಲೆ 1897ರಲ್ಲಿ ಇವರು ಕಲ್ಕತ್ತಾದ ಬೇಲೂರಿನಲ್ಲಿ ರಾಮಕೃಷ್ಣ ಮಿಷನ್ ಅಂತ ಒಂದು ಮಠವನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು 1893 ಸೆಪ್ಟೆಂಬರ್ 11ರಲ್ಲಿ ಚಿಕಾಗೋದಲ್ಲಿ ನಡೆದಂಥ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಬಗ್ಗೆ ಭಾಷಣವನ್ನು ಮಾಡಿ ಜಗತ್ತಿಗೆ ತಿಳಿಸ್ಕೊಡ್ತಾರೆ. ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಜನವರಿ 12 ಡೇ ಇದೆ. ಜನವರಿ 12ನೇ ತಾರೀಕಿನಂದು ಯೂತ್ ಡೇ, ಭಾರತೀಯ ಯುವಕರ ದಿನ ಅಂತ ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ನೋಡೋಣ. ಸೇಮ್ ಅಗೇನ್ ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರುವಂಥ ಒಂದು ಕ್ವಶನ್ ಇದು. ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ನಂಬರ್ 1 ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ. ಇದಕ್ಕೆ ಟ್ರಿಕ್ ಇದೆ, ಆ ಟ್ರಿಕ್ಕನ್ನು ಕೂಡ ಕೊನೆಗೆ ಹೇಳ್ತೀನಿ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆತ್ಮಾರಾಮ್ ಪಾಂಡುರಂಗ ಅವರು 1867ರಲ್ಲಿ ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು 1884ರಲ್ಲಿ ಪೂನಾದಲ್ಲಿ ಅವರು
ಹೆಣ್ಣು ಮಕ್ಕಳಿಗಾಗಿ ಪ್ರೌಢಶಾಲೆ ಅಂದರೆ ಹೈಸ್ಕೂಲನ್ನು ಸ್ಥಾಪನೆ ಮಾಡ್ತಾರೆ. ಪ್ರಥಮ ಹೈಸ್ಕೂಲನ್ನು ಹೆಣ್ಣುಮಕ್ಕಳ ಹೈಸ್ಕೂಲನ್ನು ಇವರು 1884ರಲ್ಲಿ ಪೂನಾದಲ್ಲಿ ಸ್ಥಾಪನೆ ಮಾಡ್ತಾರೆ. ಇವರು ಏನಿದ್ದಾರೆ ಜ್ಯೋತಿಬಾ ಫುಲೆ ಅವರು ಪ್ರೈಮರಿಯನ್ನು ಸ್ಥಾಪನೆ ಮಾಡ್ತಾರೆ. ಪ್ರಥಮ ಪ್ರೈಮರಿ ಸ್ಕೂಲ್. ನೆಕ್ಸ್ಟು ಇದು ಗೊತ್ತಿರುವಂಥದ್ದು ದಯಾನಂದ ಸರಸ್ವತಿಯವರು ದಯಾನಂದ ಸರಸ್ವತಿಯವರು ಆರ್ಯ ಸಮಾಜ, ರಾಜಾರಾಮ್ ಮೋಹನ್ ರವರು ಬ್ರಹ್ಮ ಸಮಾಜ, ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಸತ್ಯಶೋಧಕ ಸಮಾಜ ಗೊತ್ತಿದೆ ನಿಮಗೆ. ನೆಕ್ಸ್ಟ್ ನೋಡಿ, ಇವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಈ ಒಂದು ಪ್ರಶ್ನೆಯನ್ನು ಕೇಳಿರುವಂಥದ್ದು. ಇಲ್ಲಿ ನೋಡಿರಿ, ಇದು ಆಲ್ರೆಡಿ ನಾವು ಜೋಡಿಯನ್ನು ಜೋಡಿಸಿಟ್ಟಿದ್ವಿ ನೋಡಿ. ಆರ್ಯ ಸಮಾಜ ಯಾವುದಂದರೆ ನೋಡಿ, ಆರ್ಯ ಸಮಾಜ ಯಾರಪ್ಪ ಅಂದರೆ ಸ್ವಾಮಿ ದಯಾನಂದ ಸರಸ್ವತಿಯವರು. ಇನ್ನು ಪ್ರಾರ್ಥನಾ ಸಮಾಜ ಆತ್ಮಾರಾಮ್ ಪಾಂಡುರಂಗ್ ಅವರು. ಇನ್ನು ಸತ್ಯಶೋಧಕ ಸಮಾಜ ಇದನ್ನು ಮಹಾತ್ಮ ಜ್ಯೋತಿಬಾ ಫುಲೆ ಅವರು. ಆಮೇಲೆ ಯುವ ಬಂಗಾಳ ಚಳವಳಿಯನ್ನು ಯಾರು ತಂದರೆ ಹೆನ್ರಿ ಲೂಯಿಸ್ ವಿವಿಯನ್ ಡೆರೆಜಿಯೋ. ಇದು ಬರುವ ಸಾಧ್ಯತೆ ಇದೆ ಈ ವರ್ಷದ ಒಂದು TETಗೆ. ನೆಕ್ಸ್ಟ್ ನೋಡಿ, ತರುಣ ಬಂಗಾಳ ಚಳವಳಿಯ ಹರಿಕಾರ ಯಾರಪ್ಪ ಅಂತಂದರೆ ಆಪ್ಷನ್ ನಂಬರ್ 1 ಹೆನ್ರಿ ಲೂಯಿಸ್ ವಿವಿಯನ್ ಡೆರೆಜಿಯೋ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಆ್ಯನಿ ಬೆಸೆಂಟ್ ಅವ್ರು ಏನು ಮಾಡ್ತಾರೆ ಅಂದರೆ 1882ರಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಅಂದರೆ ಆಧ್ಯಾತ್ಮಿಕ ಸಭಾವನ್ನು ಭಾರತದಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ಇದನ್ನು ಸ್ಥಾಪನೆ ಆಗಿದ್ದು 1875ರಲ್ಲಿ ನ್ಯೂಯಾರ್ಕ್ನಲ್ಲಿ ಆಗುತ್ತೆ. ಅದರ ಹೆಡ್ ಕ್ವಾರ್ಟರ್ ಕೂಡ ಅಲ್ಲೇ ಇರುತ್ತೆ. ಅದನ್ನು ಸ್ಥಾಪನೆ ಮಾಡಿದವರು ಮೊದಲು ಅಮೆರಿಕಾದಲ್ಲಿ ನ್ಯೂಯಾರ್ಕ್ದಲ್ಲಿ ಮೇಡಮ್ ಬ್ಲಾವಟಸ್ಕಿ ಮತ್ತು ಕೊಲೊನೆಲ್ ಆಲ್ಕಾಟ್ ಅವರು. ಸೊ ಆ ಒಂದು ಬ್ರ್ಯಾಂಚನ್ನು 1882ರಲ್ಲಿ ಆ್ಯನಿ ಬೆಸೆಂಟ್ ಅವರು ಇಂಡಿಯಾಗೆ ತರ್ತಾರೆ. ಸೊ ಇಂಡಿಯಾದಲ್ಲಿ ಅದು ಹೆಡ್ ಕ್ವಾರ್ಟರ್ ಆಗುತ್ತೆ. ಸೊ ಅಲ್ಲೇ ಜಾಸ್ತಿ ಇಂಡಿಯಾದಲ್ಲೇ ಅದು ಬೆಳೆಯುತ್ತೆ. ಫ್ರೀಡಮ್ ಮೂವ್ಮೆಂಟ್ ಕೂಡ, ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಕೂಡ ಅದು ಸಹಾಯ ಮಾಡುತ್ತೆ. ಸ್ಪೆಷಲಿ ಥಿಯೋಸಾಫಿಕ್ ಸೊಸೈಟಿಯ ಸ್ಥಾಪಕರು ಯಾರಪ್ಪ ಅಂದರೆ ಮೇಡಮ್ ಬ್ಲಾವಟಸ್ಕಿ, ಕೊಲೊನೆಲ್ ಆಲ್ಕಾಟ್. ಅದನ್ನು ಇಂಡಿಯಾದಲ್ಲಿ ಸ್ಥಾಪನೆ ಮಾಡಿದವರು, ತಂದವರು ಯಾರಂತಂದರೆ ಬೆಳೆಸಿದವರು ಅಂದರೆ ಆ್ಯನಿ ಬೆಸೆಂಟ್ ಅವರು. ಓಕೆ, ಇಲ್ಲೊಂದು ಪಾಯಿಂಟ್ ಇದೆ ನೋಡಿ. ಸ್ವಾಮಿ ದಯಾನಂದ ಸರಸ್ವತಿಯವರು ಶುದ್ಧಿ ಚಳುವಳಿಯನ್ನು ಆರಂಭಿಸ್ತಾರೆ. ಇವರು ಅಂದರೆ ಮತಾಂತರಗೊಂಡಂತಹ ಹಿಂದೂಗಳನ್ನು ಶುದ್ಧಿ ಮಾಡಿ ಹಿಂದೂ ಧರ್ಮಕ್ಕೆ ಹಿಂತಿರುಗಿ ತರುವಂಥ ಒಂದು ಕೆಲಸವೇ ಶುದ್ಧಿ ಚಳುವಳಿಯ ಒಂದು ಕೆಲಸ. ನೆಕ್ಸ್ಟ್ ನೋಡೋಣ, ಹೊಂದಿಸಿ ಬರೆಯಿರಿ ಫ್ರೆಂಡ್ಸ್. ಹೊಂದಿಸಿ ಆಲ್ರೆಡಿ ಬರೆದಿದೆ. ರಾಜಾರಾಮ್ ಮೋಹನ್ ರವರು ಭಾರತದ ನವೋದಯ ಪಿತಾಮಹ ಅಂತ ಕರೀತಾರೆ. ದಯಾನಂದ ಸರಸ್ವತಿ ಅವರು ಶುದ್ಧಿ ಚಳುವಳಿಯನ್ನು ತರ್ತಾರೆ. ಆ್ಯನಿ ಬೆಸೆಂಟ್ ಅವರು ಥಿಯೋಸಾಫಿಕಲ್ ಸೊಸೈಟಿಯನ್ನು ಭಾರತಕ್ಕೆ ತರ್ತಾರೆ. ಇನ್ನು ಜ್ಯೋತಿಬಾ ಫುಲೆ ಅವರು ಅಸ್ಪರ್ಶ ವರ್ಗದ ಬಾಲಕಿಯರ ಶಾಲೆಯನ್ನು ಪ್ರಪ್ರಥಮ ಬಾರಿಗೆ ಅಂದರೆ ಪ್ರೈಮರಿ ಶಾಲೆಯನ್ನು ತರ್ತಾರೆ. ಹೈಸ್ಕೂಲನ್ನು ಪ್ರೌಢಶಾಲೆಯನ್ನು ತಂದವರು ಯಾರಪ್ಪ ಅಂದರೆ ಆತ್ಮಾರಾಮ್ ಪಾಂಡುರಂಗ್ ಅವರು. ಇನ್ನು ಇದಕ್ಕೆ ತಕ್ಕಂತೆ ಒಂದು ಟ್ರಿಕ್ ಇದೆ, ಮೋಸ್ಟ್ ಇಂಪಾರ್ಟೆಂಟ್ ಟ್ರಿಕ್ ಫ್ರೆಂಡ್ಸ್. ಈ ಒಂದು ಟ್ರಿಕ್ ನೆನಪಿಟ್ಟರೆ ಸಾಕು, ನೀವು ಆರಾಮಾಗಿ TETಯ 1-2 ಮಾರ್ಕ್ಸನ್ನು ಪಡಿಬೋದು. ಟ್ರಿಕ್ಸ್ ನೋಡಿ, ಮೊದಲು ಏನಿದೆ ಓದ್ತೀನಿ. ಸ್ವಾಮಿ ರಾಮ ಮತ್ತು ರಾಜಬ್ರಹ್ಮರು ಜ್ಯೋತಿ ಸತ್ಯವೆಂದು ಆತ್ಮ ಪ್ರಾರ್ಥನೆಗೆ ಸೈಯದ್ ಅಲಿಯವರ ದಯದಿಂದ ಆರ್ಯರಾದರು. ಟ್ರಿಕ್ ಭಾಳ ಇಂಪಾರ್ಟೆಂಟ್ ನೋಡಿ. ಮತ್ತೊಂದು ಹೇಳ್ತೀನಿ, ಸ್ವಾಮಿ ರಾಮ ರಾಜಬ್ರಹ್ಮರು ಜ್ಯೋತಿ ಸತ್ಯವೆಂದು ಆತ್ಮ ಪ್ರಾರ್ಥನೆಗೆ ಸೈಯದ್ ಅಲಿಯವರ ದಯದಿಂದ ಆರ್ಯರಾದರು. ಸೊ ನೋಡಿ, ಸಮಾಜ ಸುಧಾರಕರು ಸ್ವಾಮಿ ರಾಮ ಅಂತಂದರೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ. ರಾಜಬ್ರಹ್ಮರು ಅಂತಂದರೆ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಜ್ಯೋತಿ ಸತ್ಯವೆಂದು ಅಂತಂದರೆ ಜ್ಯೋತಿರಾವ್ ಫುಲೆ ಅವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಆತ್ಮಾರಾಮ್ ಪಾಂಡುರಂಗ್ ಅವರು ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಸೈಯದ್ ಅಹಮದ್ ಖಾನ್ ಅವರು ಅಲಿಗರ್ ಚಳವಳಿಯನ್ನು ಪ್ರಾರಂಭಿಸ್ತಾರೆ. ಇನ್ನು ದಯಾನಂದ್ ಸರಸ್ವತಿಯವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಅದೇ ನೋಡಿ, ಚಾನಲ್ಗೆ ಹೊಸಬರಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ಇದನ್ನು ಫ್ರೀ ಇದ್ದಾಗ ನೀವು ಯಾವಾಗ ಫ್ರೀ ಇರ್ತೀರ ಆವಾಗ ಮನಸ್ಸಿನಾಗ ಅನ್ಕೋತಾ ಇರಬೇಕು, ರಿಪಿಟೇಷನ್ ಮಾಡ್ತಾ ಇರಬೇಕು, ಅಂದರೆ ಫಿಕ್ಸ್ ಆಗುತ್ತೆ ನಿಮ್ಮ ಮೈಂಡಲ್ಲಿ. ಸ್ವಾಮಿ ರಾಮ ರಾಜಬ್ರಹ್ಮರು ಜ್ಯೋತಿ ಸತ್ಯವೆಂದು ಆತ್ಮ ಪ್ರಾರ್ಥನೆಗೆ ಸೈಯದ್ ಅಲಿಯವರ ದಯದಿಂದ ಆರ್ಯರಾದರು. ಸೊ ಇದೇ ರೀತಿ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ. ಇನ್ನೂ ಒಂದು 10-15 ಸೀರೀಸನ್ನು ಮಾಡ್ತೀನಿ. ಹೊಸ ಟ್ರಿಕ್ಸ್ಗಳನ್ನು ನಿಮ್ಮ ಹತ್ರ ತರ್ತೀನಿ ಅಂತ ಹೇಳ್ತಾ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಮತ್ತೇನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ನಿಮಗೆ ಬೇಕಾದಂಥ ವಿಡಿಯೋ ಅಥವಾ ನಿಮಗೆ ಬೇಕಾದಂಥ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ ದ ಬೆಸ್ಟ್. ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.